ಯಜ್ಞವನ್ನೆಲ್ಲ ನೀನು ನಾಶ ಮಾಡಿದ್ದಿ. ಅದು ಅವನ ಮೇಲೆ ಸಿಟ್ಟಿನಿಂದಲ್ಲ, ಅವನ ದೋಷ ಪರಿಹಾರ ಆಗಿ ಅವನಿಗೆ ಹಿತ ಆಗಬೇಕು. ಅವನಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಅವನ ಅಧರವನ್ನು ನಾಶ ಮಾಡಿದ್ದು ಹೊರತು ಈ ಕೋಪ ಇಲ್ಲ, ರೋಷ ಇಲ್ಲ. ಯಾಕೆ ಎಂದರೆ ನವೈ ಸತಾಂ ತ್ವಚ್ಚರಣಾರ್ಪಿತಾತ್ಮನಾಂ ಭೂತೇಷು ಸರ್ವೇಷು ಅಪಿಪಶ್ಯತಾಂ ತವ ಭೂತಾನಿ ಚಾತ್ಮನಿ ಅಪೃಥಕ್ ನಿದೃಕ್ಷ್ಯತಾಂ ಪ್ರಾಯೇಣ ರೋಷೋ ಅಭಿಭವೇತ್. ಯಾರಿಗೆ ಸಜ್ಜನರಿಗೆ ತ್ವಚ್ಚರಣಾರ್ಪಿತ ನಿನ್ನ ಚರಣದಲ್ಲಿ ತಮ್ಮ ಮನಸ್ಸನ್ನು ಇಟ್ಟಿರುವ ಎಲ್ಲ ಭೂತ ಪ್ರಾಣಿಗಳಲ್ಲಿ ಇರತಕ್ಕಂಥ ಪರಮಾತ್ಮನನ್ನು ಕಾಣುವ ಆ ಪರಮಾತ್ಮನಲ್ಲಿ ಎಲ್ಲರನ್ನು ಕಾಣ್ತಾರೆ, ಎಲ್ಲರನ್ನು ಕೂಡ ಪರಮಾತ್ಮನಲ್ಲಿ ಕಾಣ್ತಾರೆ. ಇದೆಲ್ಲ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಎಲ್ಲ ಕಡೆ ಪರಮಾತ್ಮನಿದ್ದಾನೆ, ಎಲ್ಲವೂ ಪರಮಾತ್ಮನಲ್ಲಿದೆ ಎಂಬುದಾಗಿ ಭೂತೇಷು ಸರ್ವೇಷು ಅಪಿಪಶ್ಯತಾಂ, ಎಲ್ಲ ಪ್ರಾಣಿಗಳಲ್ಲಿ ಪರಮಾತ್ಮನು ನೋಡ್ತಾ ಇದ್ದಾನೆ. ಭೂತಗಳನ್ನು ಪರಮಾತ್ಮನೇ ನೋಡ್ತಾರೆ. ಭೂತಗಳಲ್ಲಿ ಪರಮಾತ್ಮನನ್ನು, ಸಕಲ ಪ್ರಾಣಿಗಳನ್ನು ಪರಮಾತ್ಮನಲ್ಲಿ. ಇಲ್ಲಿ ಅಂಥ ಸಜ್ಜನರಿಗೆ ರೋಷ ಬರುವುದಿಲ್ಲ, ಕೋಸಿಟ್ಟಿಲ್ಲ. ನವೈ ಸದಾಂ ತ್ವಚ್ಚರಣ ಅರ್ಪಿತಾತ್ಮನಾಂ, ನಿನ್ನ ಇದು ಶಿವನಂತರ್ಯಾಮಿಯಾದ ಪರಮಾತ್ಮನನ್ನು ಸ್ತೋತ್ರ ಮಾಡುವುದು. ಸಜ್ಜನರು ನಿನ್ನ ಚರಣದಲ್ಲಿ ತಮ್ಮ ಮನಸ್ಸನ್ನು ಇಟ್ಟಿದ್ದಾರೆ. ಎಲ್ಲ ಪ್ರಾಣಿಗಳಲ್ಲಿ ನಿನ್ನನ್ನು ನೋಡ್ತಾರೆ. ಎಲ್ಲ ಪ್ರಾಣಿಗಳನ್ನು ಪರಮಾತ್ಮನಲ್ಲಿ, ಎಲ್ಲ ಪ್ರಾಣಿಗಳಲ್ಲಿ ಪರಮಾತ್ಮನನ್ನು, ಎಲ್ಲ ಪ್ರಾಣಿಗಳನ್ನು ಪರಮಾತ್ಮನಲ್ಲಿ. ಎಲ್ಲರಿಗೂ ಪರಮಾತ್ಮ ಆಧಾರ, ಎಲ್ಲರಿಗೂ ಪರಮಾತ್ಮ ಅಂತರ್ಯಾಮಿ. ಎಲ್ಲರ ಒಳಗೂ ದೇವರಿದ್ದಾನೆ, ದೇವರು ಎಲ್ಲ ಕಡೆ ಇದ್ದಾನೆ. ಈ ರೀತಿಯ ಇಂಥ ತನ್ನಲ್ಲಿ ಪರಮಾತ್ಮನನ್ನು, ಪರಮಾತ್ಮನಲ್ಲಿ ತನ್ನನ್ನು ನೋಡತಕ್ಕಂಥ ಇಂಥ ಮಹಾತ್ಮನಿಗೆ ಸಿಟ್ಟು ಬರುವ ಸಾಧ್ಯ ಇಲ್ಲ. ಸಿಟ್ಟಲ್ಲ, ಅನುಗ್ರಹ ದೃಷ್ಟಿಯಿಂದಲೇ ಅವನನ್ನು ಯಜ್ಞವನ್ನು ನಾಶ ಮಾಡಿದ್ದು ಅಂತ. ಇಲ್ಲಿ ಎರಡು ತಪ್ಪಿದೆ. ಭೂತೇಷು ಸರ್ವೇಷು ಅಪಿಪಶ್ಯತಾಂ ತವ ಅಂತ ಉಂಟು. ನಿನ್ನನ್ನು ನೋಡುವುದು ಅಂತ, ತವ ಷಷ್ಠಿ, ಅಲ್ಲಿ ನಿನ್ನನ್ನು ಅಂತ ತೃತೀಯ ಬರಬೇಕು. ಅದಕ್ಕೋಸ್ಕರ ಚತುರ್ಷಿ ಷಷ್ಠಿ ಅಂಥೇಳಿ ನಿನ್ನನ್ನು ಎಂಬ ಅರ್ಥದಲ್ಲಿ ಕೂಡ ಷಷ್ಠಿ ಪ್ರಯೋಗ ಕೊಡಬಹುದು ಅಂಥೇಳಿ. ಭೂತೇಷು ಸರ್ವೇಷು ಅಭಿಪಶ್ಯತಾಂ ತವ ಅಂದರೆ ಸರ್ವ ಪ್ರಾಣಿಗಳಲ್ಲಿ ತವ ಅಂದರೆ ನಿನ್ನ ಅಂತಲ್ಲ, ನಿನ್ನನ್ನು. ಇದೊಂದು ಹೊಸ ವ್ಯಾಕರಣ. ಎಲ್ಲ ಪ್ರಾಣಿಗಳಲ್ಲಿ ನಿನ್ನನ್ನು ಕಾಣ್ತಾರೆ. ತವ ಎಂಬುದಕ್ಕೆ ತ್ವಾಂ, ನಿನ್ನ ಅಲ್ಲ, ನಿನ್ನನ್ನು. ತವ ತ್ವಾಂ, ಅದಕ್ಕೆ ಭಾಗವತ ತಾತ್ಪರ್ಯ. ತವ ತ್ವಾಂ ಚತುರ್ಷಿ ಷಷ್ಠಿ ಇದು ಸೂತ್ರ. ಅದು ಚತುರ್ಷಿ ಷಷ್ಠಿ ಎಂಬುದಾಗಿ ಸೂತ್ರದಲ್ಲಿ ವಿಭಕ್ತಿ ಚತುಷ್ಟಯ, 4 ವಿಭಕ್ತಿಯ ಅರ್ಥದಲ್ಲಿ ಷಷ್ಠಿ ಉಂಟು. ಬರೀ ಸಂಬಂಧಾರ್ಥದಲ್ಲಿ ಮಾತ್ರ ಅಲ್ಲ, ಉಳಿದ ಕರ್ಮಣಿ ಷಷ್ಠಿ, ಹೀಗೆ ಸಂಪ್ರದಾಯದಲ್ಲಿ ಷಷ್ಠಿ, ಎಂಬುದಾಗಿ ಬೇರೆ ಬೇರೆ ಅರ್ಥದಲ್ಲಿ ಕೂಡ ಷಷ್ಠಿ ಬರಬಹುದು ಅಂತ ಒಂದು ಸೂತ್ರ ಉಂಟು. ಆ ಪ್ರಕಾರ ನಿನ್ನ ಅಲ್ಲ, ನಿನ್ನನ್ನು, ಎಲ್ಲ ಪ್ರಾಣಿಗಳಲ್ಲಿ ನಿನ್ನನ್ನು ಕಾಣುವ, ನಿನ್ನಲ್ಲಿ ಎಲ್ಲ ಪ್ರಾಣಿಗಳು ಕಾಣುವ ಅಂಥ ಸಜ್ಜನರಿಗೆ, ಹೊರಗೂ ಒಳಗೂ ಭಗವಂತನೇ ಕಾಣುವ ಮಹಾತ್ಮರಿಗೆ ಸಿಟ್ಟು ಬರಲಿಕ್ಕೆ ಸಾಧ್ಯವಿಲ್ಲ. ಆ ಮಹಾತ್ಮರು ಅಪೃಥಕ್ ದಿಕ್ ಅಂತ ಹೇಳಿದರು. ಭೇದ ದರ್ಶನ ಇಲ್ಲ ಅಂತ ಅರ್ಥ ಆಗ್ತದೆ. ಅಪೃಥಕ್ ದಿಕ್, ಭೇದವನ್ನು ಕಾಣುವುದಿಲ್ಲ, ಎಲ್ಲ ಒಂದೇ ತಿಳ್ಕೊಳ್ಳುವರು ಅಂತ ಅಪಾರ್ಥ ಆಗ್ತದೆ. ಅದಕ್ಕೆ ಪರಮಾತ್ಮನನ್ನು ಬಿಟ್ಟು ಬೇರೆ ಕಡೆ ದೃಷ್ಟಿ ಇಲ್ಲ ಅಂತ ಅರ್ಥ. ಅಪೃಥಕ್ ದೃಷ್ಟಿ ಅಂದರೆ ವಿಪರೀತ ಜ್ಞಾನ. ಪೃಥಕ್ ದೃಷ್ಟಿ, ಈ ವಸ್ತು ಹೇಗೆ ಉಂಟೋ ಅದಕ್ಕಿಂತ ವಿಪರೀತವಾಗಿ ತಿಳ್ಕೊಂಡ್ರೆ ಅದು ಪೃಥಕ್ ದೃಷ್ಟಿ. ವಸ್ತು ಚಿಪ್ಪಿಯನ್ನು ಬೆಳ್ಳಿ ತಿಳ್ಕೊಂಡ್ರೆ ಅದು ಪೃಥಕ್ ದೃಷ್ಟಿ. ವಸ್ತು ಹೇಗೆ ಉಂಟೋ ಅದಕ್ಕಿಂತ ವ್ಯತ್ಯಾಸವಾಗಿ ತಿಳ್ಕೊಂಡ್ರೆ ಅದು ಪೃಥಕ್ ದೃಷ್ಟಿ. ಆ ಪೃಥಕ್ ದೃಷ್ಟಿ ಎಂದರೆ ಪರಮಾತ್ಮ ವಿಷಯದಲ್ಲಿ ಯಥಾರ್ಥ ಜ್ಞಾನ ಉಳ್ಳವರು,
ಭ್ರಾಂತಿ ಇಲ್ಲ ಅಂತ ಅರ್ಥ. ಹೊರತು ಅಪ್ರತ್ಯಕ್ಷ ದೃಷ್ಟಿ ಅಂದರೆ ಭೇದವೇ ಇಲ್ಲ ಅಂತ ಜ್ಞಾನ ಉಳ್ಳು ಅಂತ ಅರ್ಥ ಅಲ್ಲ. ಪರಮಾತ್ಮನ ವಿಷಯದಲ್ಲಿ ಪೃಥಕ್ ದೃಷ್ಟಿ, ಪರಮಾತ್ಮ ಹೇಗಿದ್ದಾನೋ ಆ ರೀತಿ ತಿಳ್ಕೊಳ್ಬೇಕು, ಅದಕ್ಕಿಂತ ವ್ಯತ್ಯಾಸವಾಗಿ ತಿಳ್ಕೊಳ್ಬಾರ್ದು, ವಿಪರೀತ ಜ್ಞಾನ ಇರಬಾರ್ದು ಅಂತ ಅರ್ಥ. ವಿಶ್ವಧೀನ ಜಗತ್ಸತ್ತ, ಜಗತ್ತಿನ ಸತ್ತ, ಜಗತ್ತಿನ ಪ್ರತೀತಿ, ಜಗತ್ತಿನ ಚೇಷ್ಟೆ ಅಂದರೆ ಸತ್ತ, ಪ್ರವೃತ್ತಿ, ಪ್ರತೀತಿ. ಇರುವು, ಅರಿವು, ತಿರುವು. ಅದು ಇರುವು, ಅರಿವು ಮತ್ತು ತಿರುವು, ಸತ್ತ, ಪ್ರತೀತಿ, ಪ್ರವೃತ್ತಿ ಮೂರು ಕೂಡ ಪರಮಾತ್ಮನ ಅಧೀನ ಅಂತ ತಿಳ್ಕೊಳ್ಬೇಕು. ವಿಶ್ವಧೀನ ಜಗತ್ಸತ್ತ ಪ್ರತೀತಿ ಚೇಷ್ಟಿತಂ, ಎಲ್ಲವೂ ಕೂಡ ಪರಮಾತ್ಮಾಧೀನ. ಇತಿಯತೆ ನಿಯತಂ ಜ್ಞಾನಂ, ಈ ರೀತಿಯಾಗಿ ದೃಢವಾದ ಜ್ಞಾನ ಉಂಟು. ಇದು ಅಪ್ರಸಕ್ತ ದರ್ಶನ. ಪರಮಾತ್ಮ ಹೇಗಿದ್ದಾನೋ ಇದ್ದ ರೀತಿಯಲ್ಲಿ ತಿಳ್ಕೊಳ್ಳುವುದು ಅಪ್ರಸಕ್ತ ಜ್ಞಾನ. ಪೃಥಕ್ ಜ್ಞಾನ ಅಂದರೆ ಮಿಥ್ಯಾ ಜ್ಞಾನ, ಅದಕ್ಕಿಂತ ವ್ಯತ್ಯಾಸವಾಗಿ ತಿಳ್ಕೊಂಡ್ರೆ ಅದು ಪೃಥಕ್ ಜ್ಞಾನ. ಅಂಥ ಪೃಥಕ್ ಜ್ಞಾನ ಇಲ್ಲ, ವಿಪರೀತ ಜ್ಞಾನ ಇಲ್ಲ. ಅಂಥ ಸಜ್ಜನರಿಗೆ ನೀನನ್ನೇ ಎಲ್ಲ ಕಡೆ ನೋಡ್ತಾ ಇದ್ದಾರೆ, ಎಲ್ಲವನ್ನೂ ನಿನ್ನನ್ನೇ ನೋಡ್ತಾರೆ. ಅಂಥವರಿಗೆ ರೋಷಾದಿ ದೋಷಗಳು ಬರಲಿಕ್ಕೆ ಸಾಧ್ಯವಿಲ್ಲ. ದಕ್ಷರ ಯಜ್ಞವನ್ನು ಸಂಹಾರ ಮಾಡೋದು ಅವನ ಉದ್ಧಾರಕ್ಕಾಗಿ ಹೊರತು ಸಿಟ್ಟಿನಿಂದ ಅಲ್ಲ ಅಂತ. ಇದು ರುದ್ರದೇವರಿಗೆ ಹೇಳಿದಾಗುತ್ತೆ. ರುದ್ರದೇವರು ದಕ್ಷನ ಅದನ್ನು ಹಿಂದೆ ಹೇಳಿದ್ದಾರೆ. ಯಜ್ಞ ನಾಶ ಮಾಡಿದ್ದು ವಿಷ್ಣುವೇ, ರುದ್ರನಲ್ಲ. ಅಂತರ್ಯಾಮದ ವಿಷ್ಣುವಿನಿಂದಲಾಗಿದೆ ಅಂತ. ತ್ವಮೇವ ಧರ್ಮಾರ್ಥ ದೋಗ ಅಭಿಪತ್ತೆಯೇ ದಕ್ಷೇಣ ವಿಸರ್ಜಿತಾತ್ವರ, ನೀನೇ ಪರಮಾತ್ಮನೇ ದಕ್ಷರ ಯಜ್ಞವನ್ನು ಭಂಗಗೊಳಿಸಿದ್ದು, ಶಿವನಲ್ಲ, ದಕ್ಷಿಣದಿಂದಲೇ ಆಗಿದೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದೆ. ಶಿವಶಕ್ತಿ ಅವರೆಲ್ಲ ಕಾರ್ಯ ಅವನಿಂದಲೇ ನೀನೇ ಮಾಡಿಸಿದ್ದು. ಇಲ್ಲಿ ಅಪಘೃತ ಇದು ಹಾಗಾದರೆ ಅದು ದಕ್ಷಿಣದು ಯಥಾರ್ಥ ಜ್ಞಾನ ಅಂತ ಹೇಳ್ತಿರೋದ ಅಲ್ಲ, ದಕ್ಷಿಣದ ಯಥಾರ್ಥ ಅಂತ ಹೇಳಿಲ್ಲಲ್ಲ, ಇಲ್ಲಿ ಹೇಳಿದ್ದಾರೆ. ಅಲ್ಲ, ಇಲ್ಲಿ ಇವಾಗ ಹೇಳ್ತಾ ಇರೋದು ದಕ್ಷಿಣ ಅನುಗ್ರಹಕ್ಕೋಸ್ಕರ ಮಾಡೋದು ಅಷ್ಟೇ. ಯಾಕೆ ನಿನಗೆ ಎಂದರೆ ಇಲ್ಲಿ ನೀವು ಹೇಳಿದಾಗೆ ರುದ್ರತೆ ಆಯಿತು. ಯಾಕೆಂದರೆ ಪ್ರಸಕ್ತಿ ದೃಷ್ಟಿ ಉಳಿದವರಿಗೆ, ರುದ್ರದೇವರಿಗೆ ಪ್ರಸಕ್ತಿ ದೃಷ್ಟಿ ಇಲ್ಲ, ಪರಮಾತ್ಮ ಪ್ರಸಕ್ತಿ ಇಲ್ಲ, ಪ್ರಸಕ್ತಿ ದೃಷ್ಟಿ ಅವನಿಗಿಲ್ಲ. ಕೋಪದಿಂದ ದಕ್ಷಿಣನ ಧ್ವಂಸ ಮಾಡಿದ್ದಲ್ಲ, ಅನುಗ್ರಹ ದೃಷ್ಟಿಯಿಂದ ಕೆಲವು ಶ್ಲೋಕ ಅಂತರ್ಯಾಮಿಗೆ, ಕೆಲವು ಶ್ಲೋಕ ದಕ್ಷಿಣಿಗೆ ಮಾಡಬೇಕು. ನವೈ ಸತಾಂತ ಸಜ್ಜನರು ತ್ವಚ್ಚರಣಾರ್ಪಿತಾತ್ಮನ ಭೂತೇಶು ಇಲ್ಲಿ ಎರಡೂ ಉಂಟು. ತವ ಅಂದರೆ ಪರಮಾತ್ಮನಲ್ಲಿ ಯಾರ ಮನಸ್ಸು ಅರ್ಪಿತವಾಗಿದೆ ಅಂಥ ಸಜ್ಜನರು, ಅವರಿಗೆ ರೋಷ ಇಲ್ಲ. ಸಜ್ಜನರು ಅಂದರೆ ರುದ್ರ, ತವ ಅಂದರೆ ವಿಷ್ಣು ನಿನ್ನ ಭಕ್ತರಾದವರಿಗೆ, ನಿನ್ನಲ್ಲಿ ಎಲ್ಲರನ್ನೂ ಕಾಣುವವರಿಗೆ ರೋಷ ಬರಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ರುದ್ರದೇವರಿಗೆ ಸಿಟ್ಟು ಬಂದಿಲ್ಲ ಅಂತ. ಅಂತರ್ಯಾಮಿಯಾದ ಪರಮಾತ್ಮನ ಕುರಿತು ನೀನು ಯಾರ ಅಂತರ್ಯಾಮಿಯಾಗಿಯೋ ಅಂಥ ರುದ್ರದೇವರು ದಕ್ಷಿಣನ್ನು ಕೊಂದದ್ದು ಅದು ಸಿಟ್ಟಿನಿಂದ ಅಲ್ಲ ಅಂತ ಇಲ್ಲಿ ರುದ್ರನು ಹೇಳಿದ್ದಾನೆ. ಅಂತರ್ಯಾಮಿಯಾಗಿ ವಿಷ್ಣುಧೀನ ಮಿಥ್ಯಾಜ್ಞಾನಂ ಯಥೈವಾರ್ಥ ತಥಾ ಜ್ಞಾನಂ ಅಪೃಥಕ್ ದೃಷ್ಟಿ. ವಸ್ತು ಹೇಗೆ ಉಂಟು ಅದೇ ಥರದ ಜ್ಞಾನ ಬಂದರೆ ಅದು ಅಪೃಥಕ್ ದೃಷ್ಟಿ. ವಸ್ತು ಹೇಗೆ ಉಂಟು ಅದಕ್ಕಿಂತ ವ್ಯತ್ಯಾಸವಾದ ಜ್ಞಾನ ಬಂದರೆ ಅದು ಪೃಥಕ್ ದೃಷ್ಟಿ, ಅದು ಮಿಥ್ಯಾಜ್ಞಾನ. ಇನ್ನೊಂದು ಶ್ಲೋಕ, ಯಸ್ಮಿನ್ ಯದಾ ಪುಷ್ಕರನಾಭಮಾಯ, ಪರಮಾತ್ಮನ ಇಚ್ಛೆ ಅದರಿಂದ ದುರ್ಲಂಘೇಯ
ಈ ದಕ್ಷಾದಿಗಳು ಪುಷ್ಕರನಾಭಮಾಯ ಪರಮಾತ್ಮನ ಇಚ್ಛೆಯಿಂದ ಯಾವ ಕಾರಣದಿಂದ ದುರ್ಲಂಘೆಯ ಸ್ಪೃಷ್ಟ ದೇಹ ಪರಮಾತ್ಮನ ಬಂಧಕ ಶಕ್ತಿ ಅದರಿಂದ ಅವರಿಗೆ ಸ್ಪರ್ಶ ಆಗಿದೆ ದಕ್ಷಾದಿಗಳು. ಅಸ್ಮಿನ್ ಯದಾ ಯಾವ ಕಾಲದಲ್ಲಿ ಯದಾ ಎಂದರೆ ಯಸ್ಮಾತ್ ಯಾವ ಕಾರಣದಿಂದ ಯಾರು ದುರ್ಲಂಘಿಯ ದಾಟಲಿಕ್ಕೆ ಸಾಧ್ಯವಿಲ್ಲ ಪುಷ್ಕರನಾಭ ಮಾಯ ಭಗವಂತನ ಮಾಯಾಶಕ್ತಿ ಅದರಿಂದ ಸ್ಪೃಷ್ಟ ದೇಹ ದಕ್ಷಾದಿಗಳು ಆ ಮಾಯಾಶಕ್ತಿಗೆ ಬಂಧನಕ್ಕೆ ಒಳಗಾಗಿದ್ದಾರೆ. ಕುರುವಂತಿ ತತ್ರ ಅನುಕಂಪಯ ಕೃಪಾಂ ಅವರು ಅಂಥವರ ಮೇಲೆ ನೀನು ಅನುಕಂಪಯ ಕೃಪಾಂ ಕುರು ಅಂತ. ಅನುಕಂಪಯ ಕೃಪಾಂ ಕುರು ಅಂದೇನರ್ಥ? ಅನುಕಂಪ ಅಂದರೂ ಕರುಣೆ, ಕೃಪಾ ಅಂದರೂ ಕರುಣೆ, ಕರುಣೆಯಿಂದ ಕರುಣೆ ಮಾಡು. ಏನು ಸಂಭವಿಕ ಯಾರು ಪರಮಾತ್ಮನ ಬಂಧಕ ಶಕ್ತಿಗೆ ಒಳಗಾಗಿ ಅದನ್ನು ದಾಟಲಿಕ್ಕೆ ಸಾಧ್ಯವಿಲ್ಲ, ಅದರಿಂದ ಸ್ಪೃಷ್ಟ ದೇಹ ಅವರ ಬುದ್ಧಿ ಮಂಕಾಗಿದೆ. ಪೃಥಕ್ ದರ್ಶ ವಿಪರೀತ ಜ್ಞಾನಿಗಳು ಅವರಲ್ಲಿ ಸಾಧುಗಳಾದವರು ಅನುಕಂಪ ಕೃಪೆಯ ಮಾಡಿ ಕೃಪೆಯನ್ನು ಮಾಡಬೇಕು. ಅನುಕಂಪದಿಂದ ಕೃಪೆ ಮಾಡಬೇಕು. ಅನುಕಂಪ ಅಂದರೆ ಅಂಥ ಕಷ್ಟ ನೋಡಿ ಮನಸ್ಸು ದ್ರವೀಭೂತವಾಗ್ತದೆ. ಮನಸ್ಸು ದ್ರವೀಭೂತವಾಗಿ ಕೃಪೆಯನ್ನು ಮಾಡು, ಉಪಕಾರ ಮಾಡು. ಕೃಪಾ ಅಂದರೆ ಮನೆ ಮೇಲೆ ಉಪಕಾರ ಮಾಡು. ಯಾಕೆ ಅನುಕಂಪ ಅಂದರೆ ಆ ಕಷ್ಟವನ್ನು ಕಂಡು ಮನಸ್ಸು ಕರಗ್ತದೆ, ಮನಸ್ಸು ದ್ರವೀಭೂತ ಆಗ್ತದೆ. ಅವರ ಮೇಲೆ ಮನಸ್ಸು ದ್ರವೀಭಾವವಾಗಿ ನೀನು ಅನುಗ್ರಹವನ್ನು ಮಾಡು. ಯಾರು ಸಜ್ಜನರು ಪರಮಾತ್ಮ ಏನು ಮಾಡಬೇಕು? ಯಾವ ಜನರು ಪೃಥಕ್ ದರ್ಶ ಮಿಥ್ಯಾಜ್ಞಾನ ಸರಿಯಾದ ಜ್ಞಾನ ಇಲ್ಲ, ಕಾರಣ ಪರಮಾತ್ಮನ ಬಂಧಕ ಶಕ್ತಿಯಿಂದ ಅವರು ಬಂಧನಕ್ಕೆ ಒಳಗಾಗಿದ್ದಾರೆ, ಅವರು ಅಪರಾಧ ಮಾಡ್ತಾರೆ. ಅವರಲ್ಲಿ ನೀನು ಹೃದಯ ಮನಸ್ಸು ಕರಗಿಕೊಂಡು ಅವರಿಗೆ ಅನುಗ್ರಹ ಮಾಡು, ಕೃಪಾ ತೋರಿಸು, ಅವರು ಉಪಕಾರವನ್ನು ಮಾಡು ಎಂಬುದಾಗಿ ಆಚಾರ್ಯರು ಇದಕ್ಕೆ ಅರ್ಥ ಬರೆಯುತ್ತಾರೆ. ಹೃದಯಸ್ಯ ದ್ರವೀಭಾವ ಅನುಕಂಪೇತಿ ಕಥ್ಯತೆ. ಅನುಕಂಪ ಅಂದರೆ ಹೃದಯ ಕರಗುವುದು, ಅದರಿಂದ ಉಪಕಾರ ಮಾಡಬೇಕು ಅಂತ ಇಚ್ಛೆ ಬಂದರೆ ಅದು ಕೃಪಾ ಅಂದರೆ ಉಪಕಾರ ಮಾಡುವ ಇಚ್ಛೆ. ಅದಕ್ಕೆ ಮೊದಲು ಕಾರಣ ಅನುಕಂಪ ಅಂದರೆ ಮನಸ್ಸು ಕರಗಬೇಕು, ಮನಸ್ಸು ಕರಗಿದ ಮೇಲೆ ಉಪಕಾರ ಮಾಡಬೇಕು ಅಂತ ಇಚ್ಛೆ. ಅಂಥವರ ಕಷ್ಟ ನೋಡಿ ನಿನ್ನ ಮನಸ್ಸು ಕರಗಿ ಅವರಿಗೆ ಉಪಕಾರ ಮಾಡುವಂಥ ಇಚ್ಛೆ ನಿನಗೆ ಬರಲಿ. ಎಷ್ಟೋ ಬಾರಿ ಅನುಕಂಪ ಬರುತ್ತೆ, ಕೃಪೆ ಮಾಡಕ್ಕೆ ಪಾಪ ಅಂತ ಇಷ್ಟೇ. ಅಯ್ಯೋ ಪಾಪ ಕುರುವಂತಿ ತತ್ರ ಅನುಕಂಪಯ ಕೃಪಾಂ ನ ಸಾಧವ ಕಥಾ ನ ಕುರುವಂತಿ. ಸಜ್ಜನರಾದವರು ಯಾರು ವಿಪರೀತ ಜ್ಞಾನಕ್ಕೆ ಒಳಗಾಗಿ ಪರಮಾತ್ಮನ ಮಾಯಾಬಂಧನಕ್ಕೆ ಒಳಗಾಗಿ ಅಂಥದ್ದು ಕಾರ್ಯ ಮಾಡ್ತಾರೆ, ಅವರ ಮೇಲೆ ಅನುಗ್ರಹವನ್ನು ಅನುಕಂಪದಿಂದ ಕೃಪೆಯನ್ನು ಮಾಡು. ಭವಾನ್ ಹಿ ಪುಂಸಃ ಪರಮಸ್ಯ ಮಾಯ ದುರತ್ಯಯ ಅಸ್ಪೃಷ್ಟಮತಿ. ಇಲ್ಲಿ ಪರಮಾತ್ಮನ ಮಾಯೆಯಿಂದ ನೀನು ಶಿವನಿ ನಿನಗೆ ಮತಿ ಲೋಪ ಆಗಿಲ್ಲ. ಇವರೆಲ್ಲ ದಕ್ಷಾದಿಗಳು ಪರಮಾತ್ಮನ ಮಾಯೆಯಿಂದ ಸ್ಪೃಷ್ಟಮತಿಗಳು, ಮಾಯಾ ಬಂಧನಕ್ಕೆ ಒಳಗಾದವರು. ನೀನು ಆ ಬಂಧನಕ್ಕೆ ಒಳಗಾಗಿಲ್ಲ. ರುದ್ರದೇವರು ಕೂಡ ಪರಮಾತ್ಮನ ಬಂಧಕ ಶಕ್ತಿಗೆ ಒಳಗಾಗಿದ್ದಾರಲ್ವ? ಆಗಿಲ್ಲ. ದಕ್ಷರು ಪರಮಾತ್ಮನ ಬಂಧಕ ಶಕ್ತಿಗೆ ಒಳಗಾಗಿದ್ದಾನೆ. ಆದ್ದರಿಂದ ನೀನು ಅವರ ಮೇಲೆ ಕರುಣೆ ತೋರಬೇಕು, ಉಪಕಾರ ಮಾಡುವ ಇಚ್ಛೆ ಮಾಡಬೇಕು. ನೀನು ಪರಮಾತ್ಮನ ಮಾಯೆಯಿಂದ ಸ್ಪೃಷ್ಟಮತಿ ಆಗಿಲ್ಲ, ಪರಮಾತ್ಮನ ಮಾಯೆಯ ಸ್ಪರ್ಶ ನಿನಗೆ ಆಗಿಲ್ಲ ಅಂತ. ಇದು ಹೇಗೆ ಅಂತ ಹೇಳಿದರೆ, ಮಾಯೆಯ ವಿಶ್ವದೀನೆಯ ಬಂಧಕ ಶಕ್ತಿಯ ವಿಷ್ಣುಮಾಯ ಹರೇರಿಚ್ಛ ಬಂಧ ಶಕ್ತಿ ತದ್ವಶ. ಪರಮಾತ್ಮನ ಬಂಧಕ ಸ್ಥಿತಿ ಅವನ ಅಧೀನದಲ್ಲಿ ಉಂಟು. ಸರ್ವತ್ರಗ ಹರೇರಿಚ್ಛ ಪರಮಾತ್ಮನ ಇಚ್ಛೆ ಎಲ್ಲ ಕಡೆ ಇದೆ.
ಆದರೆ ಬಂಧಕ ಶಕ್ತಿ ಜ್ಞವರ್ಜಿತ. ಯಾರು ಜ್ಞಾನಿಗಳು ಅವರನ್ನು ಪರಮಾತ್ಮ ಅಲ್ಲಿ ಬಂಧನ ಶಕ್ತಿಯನ್ನು ಉಪಯೋಗ ಮಾಡುವುದಿಲ್ಲ. ಆ ಬಂಧ ಶಕ್ತಿಯು ಪರಮಾತ್ಮ ಅಧೀನ. ಎಲ್ಲರನ್ನು ಕೂಡ ಬಂಧನ ಮಾಡಿ ಅವರಿಗೆ ತಪ್ಪು ದಾರಿಗೆ ಹೋಗುವಂತೆ ಮಾಡ್ತಾನೆ. ಈ ಬಂಧ ಶಕ್ತಿ ಅದು ಪರಮಾತ್ಮ ಅಧೀನ. ಇಚ್ಛಾ ಎಲ್ಲ ಕಡೆ ಇದೆ, ಪರಮಾತ್ಮನ ಇಚ್ಛೆ. ನಮ್ಮ ಏನು ಕಾರ್ಯ ಆಗಲಿಕ್ಕೂ ಭಗವದ್ ಇಚ್ಛೆಯಿಂದಲೇ ಆಗುವುದು. ಇಚ್ಛಾ ಸರ್ವತ್ರಗ ಹರಿಯರಿ ಇಚ್ಛಾ. ಬಂಧ ಶಕ್ತಿ ಜ್ಞವರ್ಜಿತ. ಬಂಧಕ ಶಕ್ತಿಯು ಅಂದರೆ ಜ್ಞಾನಿಗಳು. ಜ್ಞಾನಿಗಳನ್ನು ಬಿಟ್ಟು ಬೇರೆ ಕಡೆ ಮಾತ್ರ. ರುದ್ರನು ಜ್ಞಾನಿ, ಬಂಧಕ ಶಕ್ತಿಗೆ ಒಳಗಾಗಿಲ್ಲ ಅಂತ. ಹಾಗೆ ದಕ್ಷಗಳ ಅವನು ಜ್ಞಾನಿಯೇ, ಅಪರೋಕ್ಷ ಜ್ಞಾನ ಅಭಿಭೂತವಾಯಿತು. ಅದರಿಂದ ಬಂಧಕ ಶಕ್ತಿಯಿಂದ ಸ್ಪೃಷ್ಟಮತಿ. ರುದ್ರದೇವರು ಬಂಧಕ ಶಕ್ತಿಯಿಂದ ಅಸ್ಪೃಷ್ಟಮತಿ. ಭಗವದ್ ಇಚ್ಛೆಯಲ್ಲೇ ಉಂಟು. ಬಂಧಕ ಶಕ್ತಿಯನ್ನು ಶಿವನಲ್ಲಿ ಪರಮಾತ್ಮನ ಪ್ರಯೋಗ ಮಾಡಿಲ್ಲ. ಹಾಗೆ ಅರ್ಥ ಮಾಡಿದೆ. ಸಹ ಪರಮಸ್ಯ ಮಾಯೆಯ ದುರಂತೆಯ ಅಸ್ಪೃಷ್ಟಮತಿ ಸಮಸ್ತದರ್ಗ ತಯಾ ಹತಾತ್ಮಸು ಅನುಕರ್ಮ ಚೇತಸ್ಸು ಅನುಗ್ರಹಂ ಕರ್ತು. ಆದ್ದರಿಂದ ಯಾರು ಹತಾತ್ಮಸು, ಅವರು ಮನಸ್ಸು ಕೆಟ್ಟು ಹೋಗಿದೆ, ಅಂತಹ ಅನುಕರ್ಮ ಚೇತಸ್ಸು, ಕರ್ಮಕ್ಕೆ ಅನುಸಾರವಾಗಿ ಮನಸ್ಸು ಹೋಗಿದೆ. ಕೆಟ್ಟ ಕರ್ಮಕ್ಕೆ ಅನುಸಾರವಾಗಿ ಅನುಕರ್ಮ ಚೇತಸ್ಸು, ಕರ್ಮಾನುಸಾರವಾಗಿ ಮನಸ್ಸು ಹೋಗಿದೆ. ಆದ್ದರಿಂದ ಹತಾತ್ಮರು, ಅವನ ಮನಸ್ಸು ದುಷ್ಟಾಗಿದೆ. ಅಂಥವರ ಮೇಲೆ ನೀನು ಅನುಗ್ರಹ ಮಾಡು. ಅನುಗ್ರಹಂ ಕರ್ತು ಇಹ ಅರ್ಹಸಿ. ಯಾಕೆ? ದುರಂತೆಯ ಅಸ್ಪೃಷ್ಟಮತಿ. ನಿನಗೆ ಆ ರೀತಿ ಬಂಧಕ ಶಕ್ತಿ ಆಗಿಲ್ಲ, ಪ್ರಯೋಗ ಆಗಿಲ್ಲ. ಯಾಕೆ? ಅದು ಪರಮಾತ್ಮನ ಜ್ಞಾನಿಗಳಲ್ಲಿ ಬಂಧಕ ಶಕ್ತಿಯನ್ನು ಪರಮಾತ್ಮ ಪ್ರಯೋಗ ಮಾಡುವುದಿಲ್ಲ ಎಂಬುದಾಗಿ ಇಲ್ಲಿ ಭಗವದಿಚ್ಛಾ ಸಂಬಂಧ ಶಿವನಲ್ಲಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಭಗವದಿಚ್ಛಾ ಸಂಬಂಧ ಎಲ್ಲ ಕಡೆಯಲ್ಲಿ ಉಂಟು, ಅವನಲ್ಲಿ ಉಂಟು. ಭಗವದಿಚ್ಛಾ ಸರ್ವತ್ರಗ ಹರೇರಿಚ್ಛಾ. ಬಂಧ ಶಕ್ತಿ ಜ್ಞವರ್ಜಿತ. ಬಂಧಕ ಶಕ್ತಿ ಜ್ಞಾನಿಗಳಿಗೆ ಇಲ್ಲ. ಪರಮಾತ್ಮ ಇಚ್ಛಾಕ್ಕೆ ಎಲ್ಲರೂ ಅಧೀನರಿ. ಭಗವದ್ ಇಚ್ಛಾ ಸರ್ವತ್ರಗ, ಬಂಧ ಶಕ್ತಿ ಜ್ಞವರ್ಜಿತ. ಜ್ಞಾನಿಗಳಲ್ಲಿ ಬಂಧಕ ಶಕ್ತಿ ಇಲ್ಲ ಅಂತ ಅದು ಭಾಗವತಾತ್ಮದಲ್ಲಿ ವ್ಯಾಖ್ಯಾನ ಮಾಡಿ. ಸಾರ್ವಕಾಲಿಕ ಅಂತ ಅಲ್ಲ, ಸರ್ವತ್ರಗ ಎಲ್ಲರಲ್ಲಿ ಅಲ್ಲ. ಬಂಧಕ ಶಕ್ತಿ ಅದು ಎಲ್ಲ ಕಾಲದಲ್ಲಿಯೂ ಅಲ್ಲ. ಹಾಗೆಲ್ಲ ಸರ್ವತ್ರಗ ಅಂದರೆ ಎಲ್ಲ ವ್ಯಕ್ತಿಗಳಿಗೆ ಅದೇ ಭಗವದ್ ಇಚ್ಛಾ ಸರ್ವತ್ರಗ. ಶಕ್ತಿ ಎಂಬುದು ಜ್ಞವರ್ಜಿತ, ಜ್ಞಾನಿಗಳಿಗೆ ಇಲ್ಲ. ಇಲ್ಲ ಅಂತ ಯಾವಾಗಲೂ ಅಲ್ಲ. ಜ್ಞಾನಿಗಳಾದಾಗ ಇಲ್ಲ. ಜ್ಞಾನಿಗಳೇ ಅಲ್ಲ ಸ್ವಾಮಿ. ಜ್ಞಾನಿಗಳಾದ ಈಗ ಇಲ್ಲ, ಅವರಿಗೆ ಬಂಧ ಶಕ್ತಿ ಇಲ್ಲ. ಈಗ ಜ್ಞಾನಿಗಳಾದ ಪ್ರಯುಕ್ತ ಜ್ಞಾನ ಅಭಿಭೂತ ಆದಾಗ ಅವರಿಗೆ ಬರ್ತದೆ. ಅಪರೋಕ್ಷ ಜ್ಞಾನ ಇರುವಷ್ಟು ಕಾಲ ಅವರಿಗೆ ಬಂಧ ಶಕ್ತಿ ಇಲ್ಲ. ಯಾವಾಗ ಅಪರೋಕ್ಷ ಜ್ಞಾನ ಅಭಿಭೂತವಾಗ್ತದೋ ಆವಾಗ ಬರ್ತದೆ. ದಕ್ಷನಿಗೂ ಉಂಟು ಬಂಧ, ಅಪರೋಕ್ಷ ಜ್ಞಾನ ಉಂಟು, ಈಗ ಅಭಿಭೂತ ಆಗಿದೆ. ಅದರಿಂದ ಹಾಗೆ ಕುರು ಅಧ್ವರಸ್ಯ ಉದ್ಧರಣಂ ಹತಸ್ಯ ಭೋಃ ತ್ವಯಾ ಸಮಾಪ್ತಸ್ಯ ಮನೋಃ ಪ್ರಜಾಪತಿ ನೇತ್ರ ಭಾಗಂ ತವ ಭಾಗಿನೋದು ಕುಸ್ಪರ್ಧಿನೋ ಏನ ಮಖೋ ನಿನೀಯತೆ. ಮುಗಿತು, ಮುಗಿತಾ? ಭವಾನಿ ಮಾಯಾ ವಿಷ್ಣು ಮಾಯಾ ಹರೇರಿಚ್ಛಾ ಬಂಧಶಕ್ತಿಶ್ಚ ತದ್ವಶ ಸರ್ವತ್ರಗ ಹರೇರಿಚ್ಛಾ ಬಂಧಶಕ್ತಿ ನ್ಯವರ್ಜಿತ. ಆದ್ದರಿಂದ ರುದ್ರಸ್ಯ ಜ್ಞಾನಿತ್ವಾತ್ ಮಾಯೆಯ ಸ್ಪರ್ಶ ಇಲ್ಲ. ಆದರೆ ಈಶ್ವರೇಚ್ಛಾರೂಪ ಮಾಯಾ ಉಂಟೇ ಉಂಟು, ಅವರಿಗೆ ಅದರ ಸ್ಪರ್ಶ ಉಂಟು ಎಂಬುದಾಗಿ ಸಪ್ತಮಸ್ಕಂದದಲ್ಲಿ ಕೆಲವು ಸಲ ರುದ್ರಾಂತರ್ಯಾಮಿಯಾದ ಪರಮಾತ್ಮನ ಕುರಿತು, ಕೆಲವು ಸಲ ರುದ್ರನ ಕುರಿತು, ಹೀಗೆ ಎರಡು ಥರದಿಂದ
ಸ್ತೋತ್ರ ಮಾಡಿ ನಮಗೆಲ್ಲ ಸ್ವಲ್ಪ ಗೊಂದಲ ಆಗಬೇಕು. ಆ ರೀತಿ ವಾಕ್ಯ ಉಂಟು. ಕೆಲವು ವಾಕ್ಯ ನೋಡಿದಾಗ ಅದು ಪರಮಾತ್ಮನಿಗೆ ಸಂಬಂಧಪಡಬೇಕು. ಶಿವನು ಪರಮಾತ್ಮ ಅಧೀನ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಶಿವಶಕ್ತಿ. ಇನ್ನು ಕೆಲವು ಕಡೆ ಶಿವನಲ್ಲಿ ಕೂಡದೇ ಇರುವಂಥ ವಿಶೇಷಣ ವರ್ಣನೆ ಮಾಡ್ತಾರೆ, ಅದು ಪರಮಾತ್ಮನಿಗೆ ಸಂಬಂಧಪಟ್ಟ. ಕೆಲವು ಶಿವನಿಗೆ ಸಂಬಂಧಪಟ್ಟದ್ದು. ನೀನು ದಕ್ಷನನ್ನು ಉದ್ಧಾರ ಮಾಡು, ನಿನಗೆ ಬಂಧಕ ಶಕ್ತಿಯ ಒಂದು ಲೇಪ ಇಲ್ಲ ಅಂತ ಹೇಳಿ ಇದು ಶಿವನಿಗೆ ಹೇಳು. ಮಾಯೆಯ ಅಸ್ಪಷ್ಟ ನಿನ್ನ ವಿಷ್ಣು ಮಾಯೆಯಿಂದ ನಿನಗೆ ಸ್ಪರ್ಶ ಇಲ್ಲ, ಇದು ಶಿವನಿಗೆ ಹೇಳೋ ಮಾತು. ಕೆಲವು ವಾಕ್ಯ ವಿಷ್ಣುವಿಗೆ, ಕೆಲವು ವಾಕ್ಯ ಶಿವನಿಗೆ. ಈ ರೀತಿ ಮಿಶ್ರವಾಗಿದೆ. ಶಿವ ವಿಷ್ಣು ಇಬ್ಬರನ್ನೂ ಸೇರಿಸಿಕೊಂಡು ಈ ಶ್ಲೋಕದಿಂದ ಬ್ರಹ್ಮದೇವರು ಶಿವನಿಗೆ ಆದೇಶ ಮಾಡ್ತಾರೆ, ಪರಮಾತ್ಮನ ಸ್ತೋತ್ರ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಆದೇಶ ಎರಡೂ ಈ ವಾಕ್ಯ ಶ್ಲೋಕಗಳಲ್ಲಿ ಉಂಟು. ಎಲ್ಲಿ ಸಂದೇಹ ಬರ್ತದೋ ಅಲ್ಲಿ ಸ್ಪಷ್ಟೀಕರಣ.